ಇನ್ನು ರಾಜ್ಯದಲ್ಲಿ ಆಡಳಿತ ಪಕ್ಷ ಅಥವಾ ಸರ್ಕಾರ ಅವರು ಒಂದು ಹಂತದಲ್ಲಿ ದಾರಿ ತಪ್ಪಿದ್ರೆ ಅಥವಾ ಏನಾದರೂ ಎಡವಟ್ಟುಗಳಾದಂತಹ ಸಂದರ್ಭದಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷ ಅದು ಹೇಗೆ ಇದನ್ನೆಲ್ಲ ನಿಭಾಯಿಸ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಬಿಜೆಪಿ ವಿಚಾರವಾಗಿ ಹೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ವಾಲ್ಮೀಕಿ ಹಗರಣದಿಂದನೂ ಕೂಡ ತೀರಾ ಮನ್ಮನೆ ಗುಂಡಿ ವಿಚಾರ ತನಕನೂ ಕೂಡ ಬಿಜೆಪಿ ಅದೆಷ್ಟು ಸಮರ್ಥವಾಗಿ ಈ ವಿಚಾರವನ್ನ ಬಳಸ್ಕೊಂಡಿದೆ. ಯಾಕಂದ್ರೆ ಮೊನ್ನೆ ಬಿಜೆಪಿ ನಾಯಕರು ಗುಂಡಿ ಮುಚ್ಚಿ ರಾಜ್ಯ ಸರ್ಕಾರದ ವಿರುದ್ಧ ವ್ಯಂಗ್ಯ ಆಡಿದ್ದರು. ಇಷ್ಟು ದಿವಸ ನಿದ್ದೆಲಿದ್ದಂಥವ್ರು ಈಗ ಎದ್ದು ಈ ರೀತಿಯಂತ ಹೋರಾಟನ ಅಂತ ಹೇಳಿ ಜನ ಕೂಡ ಪ್ರಶ್ನೆ ಮಾಡುವಂಗಾಗಿತ್ತು. ಯಾಕಂದ್ರೆ TV9 ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಕ್ಯಾಂಪೇನ್ ಮಾಡ್ತಾ ಇದ್ರು ಕೂಡ ಸಮರ್ಥವಾಗಿ ವಿರೋಧ ಪಕ್ಷ ಈ ವಿಚಾರವನ್ನ ಸರ್ಕಾರವನ್ನು ಕಟ್ ಹಾಕೋದಕ್ಕೆ ಬಳಸ್ಕೊಂಡಿಲ್ಲ. ಯಾಕಂದ್ರೆ ಜನ ಅಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ರು. ಈಗ ಅಲ್ಲೂ ಎಡವಟ್ಟ. ಯಾಕಂತಾನೆ ಇವ್ರ ಕ್ಷೇತ್ರದಲ್ಲೇ ಹೋಗ್ಕೊಂಡು ಇವರು ಗುಂಡಿ ಮುಚ್ಚಿದ್ದಾರೆ. ಹಾಗಾಗಿ ಮೊನ್ನೆ ತಾನೇ ನಾವು 50 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ವಲ್ಲ, ಆ ಹಣದಿಂದ ಯಾಕೆ ನೀವು ಗುಂಡಿ ಮುಚ್ಚಿಲ್ಲ, ಈಗ ಯಾಕೆ ಈ ನಾಟಕ ಅಂತ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ವ್ಯಂಗ್ಯ ಮಾಡುವಾಗ ಹೋಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಬೆಂಗಳೂರಿನ ರಸ್ತೆ ರಾಜಕೀಯ ನಡೀತಿದೆ. ಮೊನ್ನೆಯಷ್ಟೇ ರಸ್ತೆ ಗುಂಡಿಗಳ ವಿರುದ್ಧ ಬಿಜೆಪಿ ನಾಯಕರು ರಸ್ತೆಗಿಳಿದಿದ್ರು. ತಾವೇ ಸಲಕರಣೆ ಹಿಡಿದು ಗುಂಡಿ ಮುಚ್ಚಿದ್ರು. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ವ್ಯಂಗ್ಯ ಮಾಡಿದ್ರು. ಆದ್ರೆ ಈ ಹೋರಾಟಕ್ಕೆ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡೋ ಮೂಲಕ ಕೌಂಟರ್ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟಕ್ಕೂ ವಿಚಾರ ಏನಂದ್ರೆ, ಬಸವನಗುಡಿ ಕ್ಷೇತ್ರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗುಂಡಿ ಮುಚ್ಚಿದ್ರು. ಇದು ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವ ಕ್ಷೇತ್ರ. ಹಾಗೆ ಯಲಹಂಕದಲ್ಲಿ ಎಸ್ಆರ್ ವಿಶ್ವನಾಥ್ ಗುಂಡಿ ಮುಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಎಷ್ಟೇ ಅಲ್ಲದೆ ಗೋಪಾಲಯ್ಯ ಪ್ರತಿನಿಧಿಸುವ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ಸಾಲು ಸಾಲು ಟ್ವೀಟ್ ಮಾಡಿ ಕಿಡಿಕಾರಿದೆ. ಬಸವನಗುಡಿ ಕ್ಷೇತ್ರದಲ್ಲಿ ಪ್ರತಿಭಟಿಸಿದ್ದಕ್ಕೆ ಕಾಂಗ್ರೆಸ್ ಬಿಜೆಪಿ ಶಾಸಕರ ವೈಫಲ್ಯವನ್ನು ಅಶೋಕ್ ಖಂಡಿಸಿರುವುದಾಗಿ ಲೇವಡಿ ಮಾಡಿದೆ. ರಸ್ತೆ ಕಾಮಗಾರಿ ಸೇರಿದಂತೆ ಹಲವು ಯೋಜನೆಗಳಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ದೇವೆ ಎಂದು ಶಾಸಕ ರವಿ ಸುಬ್ರಹ್ಮಣ್ಯ ಹೇಳುತ್ತಾರೆ. ಆದರೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆ ಗುಂಡಿಗಳು, ಹದಗೆಟ್ಟ ರಸ್ತೆ ಎದ್ದು ಕಾಣುತ್ತಿದೆ. ಕಾಂಗ್ರೆಸ್ ಸರ್ಕಾರದಿಂದ ಹೊಸದಾಗಿ ಹಣ ಬಂದಿದ್ರೂ ಎಲ್ಲಿ ಹೋಯಿತು? ತಮಾಷೆ ಎಂದ್ರೆ ಆರ್ ಅಶೋಕ್ ಬಿಜೆಪಿ ಶಾಸಕರ ಕ್ಷೇತ್ರದಲ್ಲಿ ಗುಂಡಿಗಳನ್ನು ಮುಚ್ಚುವ ಮೂಲಕ ತಮ್ಮ ನಾಯಕರ ಅಸಮರ್ಥತೆಯನ್ನ ಎತ್ತಿ ತೋರಿಸುತ್ತಿದ್ದಾರೆ. ಹಣ ನಿಜವಾಗಿಯೂ ಖರ್ಚು ಮಾಡಿದ್ರೆ ಬಿಜೆಪಿ ನಾಯಕರು ಬೀದಿಗಿಳಿದು ರಸ್ತೆಗಳ ಪ್ಯಾಚ್ ವರ್ಕ್ ಏಕೆ ಮಾಡುತ್ತಿದ್ದಾರೆ? ಬಸವನಗುಡಿ ಕ್ಷೇತ್ರಕ್ಕೆ ಖರ್ಚು ಮಾಡಿದ ಹಣ ಎಲ್ಲಿ ಹೋಯಿತು? ಯಲಹಂಕ ಕ್ಷೇತ್ರದ ಬಗ್ಗೆ ಉಲ್ಲೇಖಿಸಿ ನಾಟಕ ಬಿಡಿ, ಕೆಲಸ ಮಾಡಿ ಎಂದಿದೆ. ಎಸ್ಆರ್ ವಿಶ್ವನಾಥ್ ಅವರೇ, ನೀವು 2008ರಿಂದ ಯಲಹಂಕ ಕ್ಷೇತ್ರದ ಶಾಸಕರಾಗಿಲ್ಲವೇ? ಅಭಿವೃದ್ಧಿಗಾಗಿ ಸರ್ಕಾರ ನೀಡಿದ ಕೋಟಿಗಟ್ಟಲೆ ಹಣ ಏನಾಯಿತು? ನಿಮ್ಮ ಸ್ವಂತ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನೀಡಿದ ಹಣವು ಸೇರಿದಂತೆ ನೀವು ಅದನ್ನು ಏನು ಮಾಡಿದ್ದೀರಿ? ನಿಮ್ಮ ಸ್ವಂತ ಅಸಮರ್ಥತೆ ವಿರುದ್ಧ ಪ್ರತಿಭಟಿಸುತ್ತಿದ್ದೀರಿ. ಇದು ಎಂತಹ ತಮಾಷೆ! ಈ ನಾಟಕ ನಿಲ್ಲಿಸಿ, ಕೆಲಸ ಪ್ರಾರಂಭಿಸಿ. ಯಲಹಂಕ ಜನರನ್ನು ಮೂರ್ಖರನ್ನಾಗಿ ಮಾಡಲು ಪ್ರಯತ್ನಿಸಬೇಡಿ. ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಕ್ಷೇತ್ರದ ಬಗ್ಗೆ ಟ್ವೀಟ್ ಮಾಡಿ 50 ಕೋಟಿ ಎಲ್ಲಿ ಹೋಯಿತು ಎನ್ನುವ ದಾಟಿಯಲ್ಲಿ ಪ್ರಶ್ನೆ ಮಾಡಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಜೆಪಿ ಶಾಸಕರ ವಿರುದ್ಧವೇ ಬಿಜೆಪಿ ಪ್ರತಿಭಟಿಸಿದೆ. ಕೆ ಗೋಪಾಲಯ್ಯನವರೇ, ಎಲ್ಲಿದ್ದೀರಾ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿ ಶಾಸಕರಿಗೆ 50 ಕೋಟಿ ರೂಪಾಯಿ ಹಣ ನೀಡಿದೆ. ಆದರೂ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ರಸ್ತೆ ಗುಂಡಿಗಳು ಹದಗೆಟ್ಟ ರಸ್ತೆಯಿಂದ ಬಳಲುತ್ತಿದೆ. ನಿಮ್ಮ ಸ್ವಂತ ವೈಫಲ್ಯಗಳ ಬಗ್ಗೆ ಪ್ರತಿಭಟಿಸುವ ಬದಲು ಉತ್ತಮ ಫಲಿತಾಂಶ ನೀಡಲು ಪ್ರಯತ್ನಿಸಿ ಅಥವಾ ದೂರ ಸರಿಯಿರಿ. ಇದೆಲ್ಲದರ ನಡುವೆ ಗೋವಿಂದರಾಜನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಿದ ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಾಗಿದೆ. ಅನುಮತಿ ಪಡೆಯದೆ ಪ್ರತಿಭಟಿಸಿದ್ದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಗುಂಡಿಗಳ ವಿರುದ್ಧ ಬಿಜೆಪಿ ಟೀಕೆ ಮುಂದುವರೆಸಿದೆ. ಬೆಂಗಳೂರಿನಲ್ಲಿ ಈಗಲೂ ಹೇಳ್ತೇನೆ, ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಲ್ಲ, ರಸ್ತೆಗಳೇ ಗುಂಡಿಯಲ್ಲಿವೆ, ರಸ್ತೆಗಳೇನೆ ಗುಂಡಿಗಳಲ್ಲಿ ಬಿದ್ದಿವೆ. ಇದು ಈ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಇತ್ತ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ನಾಯಕರ ಪ್ರತಿಭಟನೆಯ ವರದಿಗಳನ್ನ ಮಾಧ್ಯಮಗಳ ಮುಂದೆ ತೋರಿಸಿದ್ರು. ಬಿಜೆಪಿ ಕಾಲದಲ್ಲಿ ಲಕ್ಷಗಟ್ಟಲೆ ಗುಂಡಿಗಳಿದ್ವು ಎಂದು ಕಿಡಿಕಾರಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರಿಗೆ ಕೊಟ್ಟ ಅನುದಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇವರು ರಸ್ತೆಗಳಿಗೆ ಇಷ್ಟು ಹಣ ತಗೊಂಡಿದ್ದಾರಲ್ಲ ಬಿಜೆಪಿಯವರು, ಇದೆಲ್ಲ ರಸ್ತೆಗಳು ಚೆನ್ನಾಗಿ ಮಾಡಿದರೆ, ಸಮರ್ಪಕವಾಗಿ ಮಾಡಿದರೆ, ಇಷ್ಟು ಗುಂಡಿಗಳು ಯಾಕೆ ಬೀಳ್ತಾ ಇತ್ತು ಇಷ್ಟು ಬೇಗ?
ಈ ಮಧ್ಯೆ TV9 ನ ವರದಿ ಇಂಪ್ಯಾಕ್ಟ್ ಆಗಿದೆ. ಪಣತ್ತೂರು ಹಾಗೂ ಗುಂಜೂರು ಸುತ್ತಮುತ್ತ ರಸ್ತೆಗಳು ಹಾಳಾಗಿದ್ವು. ಈ ಬಗ್ಗೆ TV9 ವರದಿ ಮಾಡಿತ್ತು. ಇದೀಗ ಈ ರಸ್ತೆಗೆ ಡಾಂಬರೀಕರಣ ಭಾಗ್ಯ ಸಿಕ್ಕಿದೆ. GB ಅಧಿಕಾರಿಗಳು ರಸ್ತೆಗೆ ಟಾರ್ ಹಾಕಿದ್ದಾರೆ. ಇನ್ನೊತ್ತ ಧಾರವಾಡದಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರತ್ಯೇಕ ಪ್ರತಿಭಟನೆ ನಡೆಸಿದೆ. KLE ರಸ್ತೆಯಲ್ಲಿ ಗುಂಡಿ ಮುಚ್ಚುವಂತೆ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಇವರ ಪಕ್ಕದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಯಾಕಂದ್ರೆ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಹೀಗಾಗಿ ಬಿಜೆಪಿ ಗುಂಡಿ ಮುಚ್ಚಬೇಕು ಅಂತ ಗುಂಡಿಯಲ್ಲಿ ದೀಪ ಹಚ್ಚಿ ಹೂವಿನ ಹಾರ ಹಾಕಿ ಪ್ರತಿಭಟಿಸಲಾಗಿದೆ. ಕಾಂತಮೂರ್ತಿ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.